ಇವೆಲ್ಲ ಕೂಲಿ ಆಗ್ಬೇಕಾರ ಇವೆಲ್ಲ ಇವ್ನ ಬಿಟ್ಟಾರಲ್ಲ. ಅದ್ರಾಗ ಯುದ್ಧ ಮಾಡಕ್ ಬಂದಾರ ಅವ್ರು ಹೊಡಿಬೇಕಂತ ಹೇಳಿ ಒಂದಾರಿಗೆ ಅವಕ್ಕ ಅಲ್ಲೇ ಕುಂಡಿಟ್ಟು ಇಲ್ಲಿ ಎಲ್ಲಾ ಯಾರು ಬರುವಂಗಿಲ್ಲ. ಅದಕ್ಕೆ ಇವನ್ನೆಲ್ಲ ಮಾಡ್ಯಾರ. ಇದಷ್ಟು ನೆಲಮನಿ ಗೊತ್ತಾಯ್ತ್ರಿ ಅದೈತಲ್ಲ ಹಿಂಗ ಒಳಗ ಅದು ಇದು ರೋಡ್ ಚೌಕ್ ಐತಲ್ಲ ಇದು ಹಾಗುದ ಅದು ಏಕ ನೆಲಮನಿ ರೋಡ್ ಐತಿ. ಇದು ಹೌದಾ ರೋಡ್ ಏಕ ರೌಂಡ್ ನೆಲಮನಿ. ಮತ್ ಮುಂದ ಇರ್ಬೋದ ಮತ್ತೆ ಈ ಬಾಕ ಅಲ್ಲಿ ಐತಿ ಬಾಕಲ ಅದು ಗೊತ್ತಾಯ್ತ್ರಿ. ಆ ಬಾಕಲ ಒಬ್ಬರ ಮನಿಗೆ ಐತಿ ಅಲ್ಲಿ ಹೋಗೈತಿ. ಹೌದಾ ಸುರಂಗ ಮಾರ್ಗ ಒಳಗಡೆ ಮನೆ ಇದೆ. ಒಳಗಡೆ ಮನಿ ಅಂದ್ರೆ ಮತ್ತೊಬ್ಬರ ಮನಿಗೆ ಹೋಗೈತಿ. ಬಂದ್ ಮುಸ್ಕಿ ಹಾಕಿರ ಆ ಮನ್ಯಾಗ ಹೋಗ್ಕೋಬಹುದು. ಆತರ ಹೋಗ್ಕೊಂಡ್ ದಾಟಿ ಹೋಗ್ಬೋದು. ಆತರ ಒಂದು 100% ಮಾರ್ಗ ಆಗಿನ ಕಾಲದಲ್ಲಿ. ಆಗಿನ ಕಾಲದಾಗಿ ಎಲ್ಲಿ ಬಂದ್ರು ಸಿಗುವಂಗಿಲ್ಲ. ಆತರ ಹಂಗ ಏನಾರ ಇಲ್ಲಿ ಸುತ್ತಮುತ್ತ ಮುಸ್ಕಿ ಹಾಕಿರಂದ್ರ ಅದ್ರ ಒಳಗ ಇಲ್ಲೂ ಬ್ರಿಟಿಷರು ಮುಟ್ಕಿ ಹಾಕ್ತಿದ್ರು. ಹೌದು ಅವ್ರದ್ದು ಎಲ್ಲ ಇತ್ತು. ಆಗಿದಾಗ ಇವನ್ನೆಲ್ಲ ಮಾಡ್ಯಾರ. ಎಲ್ಲ ಮಾಡ್ಬೇಕಾರ ಬ್ರಿಟಿಷರ್ ಹಾಕಿದಾಗನ ಮಾಡಿದ್ವಿ ಇವನ್ನೆಲ್ಲ. डिस्ट्रिक्ट कलेक्टर 4 जन ಕಲೆಕ್ಟರ್ 4 जन ಅವ್ರು ಇದ್ರಾಗ ಅದಿಂದಾಗ ಅವ್ರು ಇವ್ರು ಜಯಪ್ಪ ಸರ್ ಅವ್ರು ಇವ್ರು ಎಲ್ಲಾ ಸಂಬಂಧಕ್ಕೆ ಬಂದು ನೋಡಿದೆ. ಸರ್ ಏನೋ ಗೊತ್ತಾ, ಇವರ ಇತಿಹಾಸದಲ್ಲಿ ಒಂದು ಎಷ್ಟೋ ಕೆರೆಗಳನ್ನ ಮಾಡ್ತಾರೆ. ಆ ಕೆರೆಗಳು ಯಾವ್ಯಾವ ಅಂತ ಗೊತ್ತಾ ಸರ್? ಕಾರ್ಬರ್ ಕೆರೆ ಒಂದು. ಗಂಗೂಬಾಯಿ ಅವ್ರ ಹೆಸರು ಏನು ಎರ್ತಿದ್ರ ಹೆಸರನ್ನೇ ಇಡ್ತಾರಂತೆ. ನೀಲಮ್ಮನ್ ಕೆರೆ, ನೀಲಮ್ಮ ಚೆನ್ನಮ್ಮ ಸಂಗಮ ತಾಯಿಗಳು ಅಷ್ಟು ಕೆರೆಗಳಿದೆ ಇವಾಗ. ಅದಾವ ಕೆರೆ. ಅವ್ರ ಹೆಸರು ಯಾವಿಲ್ಲ. ಇದು ಕೆರೆಗಳ ಹೆಸರು ಅದಾವ. ನೀಲಮ್ಮನ ಕೆರೆ ಕೆಡಿಸ್ಯಾರ. ಅವ್ರ 7 ಕೆರೆ ಇದ್ದಂಗೆ ಅದಾವ. 7 ಕೆರೆನೂ ಅದಾವ. ಮಾಹಿತಿ ಅಷ್ಟ ನಮಗಿಲ್ಲ. ಬರಗಾಲ ಬಿದ್ದಾಗ ಜನರಿಗೆ ಮುಟ್ಟಿ ಕೊಡ್ಬೇಕಲ್ಲ. 500 ಎಕರೆ ಕೆರೆ ಕಟ್ಸ್ಯಾರ. ಹೌದು, ನಮ್ಮ ಸ್ಥಳೀಕರಿಗೆ ಬರಗಾಲ ಬಿದ್ದಾಗ 500 ಎಕರೆ ಕೆರೆ ನೀರ್ ನಿಂತ ಅದ್ರಲ್ಲಿದ್ದ ಚೆನ್ನಾಗಿರ್ಬೇಕ. ಅದ ಬರುವಾಗ ಎಡಗಡೆ ಕಾರ್ಬರ್ ಕೆರೆ ಅಂತ ಇದೆ. ಹೋಗೈತೆ ಅದೆಲ್ಲ. ಅವ್ರು ಮತ್ತು ದೇಸಾಯಿ ಹೆಸರು ಕಾರ್ಬರ್ ಅಂತ ಮಾಡ್ಸಿದ್ದಾರೆ. ಅವರು ಇವ್ರು ಮಾಡ್ಸಿದ್ದಿಲ್ಲ. ಹೆಸರು ಅದಕ್ಕೆ ಮಾಡ್ಬಿಟ್ಟಾನ. ಈ ತರ ಇವ್ನು ಬಂದಿರಲ್ಲ ಇವ್ನ ಹೆಸರ. ಅವ್ನು ಶಿವಪ್ಪನ ಕಾರ್ಬರ್ ಕೆಲಸ ಕರಿಸ್ಯಾರ. ಶಿವಪ್ಪನ ಬಾಯಿ ಅಂತಾರ. ಮುಂದೆ ಐತಿ ಅದು ಹೆಂಗಂದ್ರೆ ಬಾಯಿ ಕಡಿಸಿರೋದು ಹೊಸಬಾಯಿ ಅಂತ ಹೆಸರು ಇಟ್ಟಿರೋದಕ್ಕೆ. ಅವ್ರ ಹೆಸರೇ ಯಾವ್ದು ಇಲ್ಲ ಇಟ್ಕೊಂಡಿಲ್ಲ. ಅವ್ರು ದಾನಾನ ಮಾಡಿರ್ತಾರ. ಫುಲ್ ದಾನ. ಹೆಸರ ಕೊಟ್ಟಿಲ್ಲ. ಒಂದು ಹೆಸರು ಇದ್ ಮಾಡ್ಲಿಲ್ಲ. ಅದಕ್ಕೆ ಅವ್ರಿಗೆ ತ್ಯಾಗಮಯಿ, ತ್ಯಾಗವೀರ ರಾಜ ನೋಡ್ರಿ. ಅವರು ಬೇರೆನವ್ರ 27,000 ಎಕರೆ ದಾನ ಮಾಡೋರು. ಅದಾದ್ಮೇಲೆ ಈ ಸಿರ್ಸಂಗಿಗೆ ಏನು ದಾನ ಮಾಡಿದ್ರು? ಭೂಮಿನ ದಾನ. ಇದೇ ಭೂಮಿ ಉಣ್ಣುದ ಮಂದಿ ಅದು ಅವ್ರದ್ದೇ. ಬೇರೆದಾರ್ದು ಯಾರ್ದು ಇಲ್ಲ. ಇದ್ರು ಒಂದ್ ಸ್ವಲ್ಪ ಏನಾರ ಇದ್ರು ಇರ್ಬೇಕು. ಅದೇಟ ಆ ಭೂಮಿಯಾಗ ಅದೇಟ ಹತ್ಬೇಕ. ಈಗ ಒಬ್ರದ್ದು ಇವ್ರ ಸ್ವಂತ ಐತಿ ಅಂತ ತಿಳ್ಕೊಂಡು ಉಳ್ದಾರೆಲ್ಲ ನಾವ್ ಒಟ್ರು ಅವ್ರ ಇದ್ರಾಗ ನೋಡ್ಬೇಕಲ್ಲ. ಸ್ವಂತ ಭೂಮಿನೇ ಇಲ್ ಬಿಡ್ರಿ. ಎಲ್ಲಾರು ಕೊಟ್ಟಿದ್ದು ಒಂದ್ ಚಾಕ್ರಿ ಮಾಡಿದ್ದಾವ. ಎಲ್ಲ ಅವ್ರನ್ನೇ. ಈಗ ಅವ್ರ ಕುಟುಂಬಸ್ಥರ ಏನೋ ಬಂದ್ ಅವ್ರಿಗೇನು ಯಾರು ಇಲ್ಲ. ಅಲ್ಲ ದಾನ ಅಂತ ಬರೋದಕ್ಕೆ ದಾನ ಮಾಡ್ಯಾನ. ಬರ್ದೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಒಬ್ಬ ಹೆಸರು ಏನಿಲ್ಲ ನೋಡ. ನನ್ನ ದಾನ ಹೆಸರು ಅಂದ್ರೆ ಅದ ಲಿಂಗಾಪ ದೇಸಾಯಿ ಅದ ಹೆಸರು. ಅಷ್ಟೇ ಹೆಸರು. ಹೆಸರು ದಾನವೀರ ಲಿಂಗರಾಜ ದೇಸಾಯಿ. ಮತ್ತೆ ಕಾಳಿಕಾ ದೇವಿ ಅವ್ರ ಮನೆ ಆರಾಧ ದೈವ ಅಂತ ಹೇಳ್ತಾರೆ. ಓಕೆನ್ರಿ. ಈಗ ಆ ದೇವರನ್ನ ಹೆಂಗ್ ನಡ್ಕೊಂತಿದ್ರು? ಅದೇನ ಕನ್ಸಲ್ಲಿ ಏನೋ ಬಂದು ಅವರು
ಕಾಳಿಕಾ ದೇವಿ ಅವ್ರಿಗೆ ಏನೋ ವರ ಕೊಟ್ರಂತೆ, ನಂಗೆ ದೇವರ ಗುಡಿಯನ್ನ ಕಟ್ಸ್ಬೇಕು ನೀನು ಅಂತ ಹೇಳಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ. ಕಾಳಂಗುಡಿ ಇವ್ರು ದಸಾರ ಕಟ್ಟಿಸಿದಲ್ಲ ಅದು. ಮೊದ್ಲ ಬಿಡಿರಿ Okay. ಸ್ವಲ್ಪ ಗುಡಿ ಇಂಪ್ರೂವ್ ಮಾಡ್ಯಾರ. ಓಕೆ. ಮೊದಲು ಏನು ಗುಡಿ ಮೊದಲು ಏನೈತೆ ಆ ಗುಡಿ ಅದಷ್ಟೇ. ಅದಕ್ಕಿಂತ ಪೂರ್ವದಲ್ಲೇ ಗುಡಿ ಆಗಿದೆ. ಗುಡಿ ಆಗಿತ್ತಲ್ಲ. ಕೃಷಿ ಬಣ್ಣ ಮಾಡ್ಕೊಂಡೈತ್ರಿ ಅದು. ಓಕೆ ರೀ. ಕೃಷಿ ತುಂಬಬೇಕಂತ ಕೆಲವು ಎಲ್ಲ ತುಂಬಕಂತ ಇದ್ರೆ ಓಕೆ ಓಕೆ ಪೂಜಾಕ್ ತುಂಬೋದು ಯಾರು ಯಾರು ತುಂಬಲ್ಲ. ಓಕೆ. ಆಮೇಲೆ ಬರ್ತಾರ ಕೃಷಿ ತುಂಬಬೇಕಂತ ಬರ್ತಾರ. ಓ ಯಾವ್ದನ್ನ ಅದನ್ನ ಕಾಳಂಗುಡಿ ಓಕೆ ರೀ. ಆದಾಯ ಸಂಬಂಧ ಅವ್ರಿಗೆ ಓ ಕೃಷಿ ಬಣ್ಣ ಮಾಡ್ಕೊಂಡೈತ್ರಿ ಅದು. ಐತೆ ಅದ. ಓ ಓ ಓ ಓ ಅದ್ ಮಾಡುದಿಲ್ಲ ಇಲ್ಲ ಅವ್ರು. ಮಾಡ್ಬೋದು ಪೂಜಾ. ಇದನ್ ಮಾಡಲ್ಲ ಅವ್ರಿಗೆ. ಅವ್ರದ್ದು ತಿನ್ಕೋತ ಹೊಂಟ್ಬಿಟ್ಟಾವ. ಈಗ ಅಲ್ಲಿ ಆರಾಮ ಜೀವನ ನಡೆದೈತಲ್ರಿ. ಹಾ ಓಕೆ. ಆಮೇಲೆ ಮುಂಬೈ ಕರ್ನಾಟಕದ ಭಾಗದಲ್ಲಿ ಸರ್ ಬ್ರಿಟಿಷರ ಕಾಲದಲ್ಲಿ ಶಿಕ್ಷಣ ಆಯ್ತಾ ಶ್ರೀಮಂತರ ಪಾಲಾಗಿತ್ತು. ನಮ್ಮ ಲಿಂಗರಾಜ ಸರ್ ದೇಸಾಯಿ ಬಂದ್ಮೇಲೆ ಶಿಕ್ಷಣಕ್ಕೆ ಒಂದು ಒತ್ತು ಕೊಟ್ಟು ಒಂದು ಒಲವು ಕೊಟ್ರು. ನಮ್ಮ ಮಕ್ಕಳು ಶಿಕ್ಷಣ ಓದ್ಬೇಕು, ಅವ್ರು ಕಲಿಬೇಕು ಅಂತೇಳಿ ಅವರು ತುಂಬಾ ಶಿಕ್ಷಣದ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಆಯ್ತಾ. ನಿಂಗಾದ್ರು ಸರ್ ಕಾಲೇಜ್ ಅದಾವ. ಯಾವ ಕಾಲೇಜ್? ಕೇಳಿ ಒಂದ್ ಹಾ ಮತ್ತೆ ಕೇಳಿ ಮತ್ತೆ ಅದ ಅಂದ್ರೆ ಬ್ರಾಂಚ್ ಇಲ್ಲ ಇಂಪ್ರೂವ್ ಆಗಿದ್ದು ಇವರಿಂದ. ಇವರಿಂದ ಅದ ಇವ್ರದೆಲ್ಲ ಪ್ರಾಪರ್ಟಿ ಇವ್ರದಾರ. ಇವ್ರದ ಹೌದು. ಅವ್ರದ್ದು ಪ್ರಾಪರ್ಟಿ ಎಲ್ಲ ಯಾರು? ಲಿಂಗರಾಜ್. ಆಮೇಲೆ ಇನ್ ನೋಡಿದ್ರು ಈಗ ಏನ್ ಮಾಡ್ಕೊಂಡು ಅವರು ಸಂಘ ಮತ್ತು ಟ್ರಸ್ಟ್ ಮಾಡ್ಕೊಂಡು ಇವಾಗ ವೀರಶೈವ ಲಿಂಗದ ಬೆಳ್ಯಾಕ ಅವರ ಕಾರಣ ಸಂಸ್ಥಾಪಕರು ಇವ್ರ. ಅದಕ್ಕೆ ವೀರಶೈವ ಲಿಂಗಾಯತ ಸಮಾಜ ಟ್ರಸ್ಟ್ ಅಂತ ಐತಲ್ರಿ, ಓಕೆ. ಸಂಸ್ಥಾಪಕರು ನಮ್ಮ ಲಿಂಗರಾಜ್ ಅಧಿಪತಿ ಇವ್ರ. ಅವರ ಕಾರಣ 1905 ಸ್ಥಾಪನೆ ಆಗ್ತಿರೋದು. ಅವಾಗಿಂದ ಸಂಸ್ಥಾಪಕರು ಮತ್ತು ಅದ್ರ ಅಧಿಪತಿ ಇವ್ರ. ಗೊತ್ತಾಯ್ತು ಗೊತ್ತಾಯ್ತು. ಟೌನ್ ಹಾಲ್. ಅಧ್ಯಕ್ಷತೆ ಅಂತ ನೀವು ದೇಸಾತಿ ಅಧ್ಯಕ್ಷತೆ ಓಕೆ ರೀ. ಹಿರೇಗೌಡ್ರೆ ಹಿರೇಗೌಡ್ರು. ಕೊಂಗೋಡ ಓಕೆ. ಅನುಮೋದನೆ ಮಾಡೋದು ಆಟ ಹೌದಾ? ಅನುಮೋದನೆ ಮಾಡೋದು ಅದು ನಾಗರಾಗ 94 ಬೆಂಗಳೂರು ಹಾಕಾರ ಬೆಂಗಳೂರು ತಾವ ನೋಡಿದೀನಿ. ಓ ಅದು ಇವ್ರದೇನಾ? ಅದು ಸರ್ ಅದು ಇವರು ಮೊದ್ಲಿಂದ ಯಾಕಂದ್ರೆ ಇವಾಗ ವ್ಯಕ್ತಿ ಇರ್ಬೇಕಾರ ಇವ್ರು ಸೇವಾ ಮಾಡಕ್ ಇಲ್ಲಿ ಅದಾನ. ಹೌದಾ? ಇಲ್ಲ ಇದಾರೆ ಅವ್ರ ಪಕ್ಕಾ ಮಾಹಿತಿ ಐತಿ. ಮಾಹಿತಿ ಇದೆ. ಬರೋದು ಇಟ್ಕೊಂಡ ಓದ್ತಾನ. ಹೌದೌದು. ಬುಕ್ ಬರ್ದಾರ. ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ವೇತನ ಅವ್ರ ಕಡೆಯಿಂದ ವೇತನ ಕೊಡ್ತಾ ಇದಾರೆ. ಲಿಂಗರಾಜ ಸರ್ ದೇಸಾಯಿ ವೇತನ ಹೋಗ್ತಾ ಇದೆ. ಆಮೇಲೆ ಹಾಸ್ಟೆಲ್ಗಳಲ್ಲಿ ಮಾಡಿದ್ದಾರೆ ಉಚಿತ ಹಾಸ್ಟೆಲ್. ಹೌದು. ಮತ್ತೆ ಊಟ ಇಲ್ಲೇ ಐತ್ರಿ ಹಾಸ್ಟೆಲ್. ಇಲ್ಲೇ ಐತಿ. ಎಷ್ಟು ಹಾಸ್ಟೆಲ್ ಮಾಡಿದ್ವಿ ಎಲ್ಲಾರು ಇಲ್ಲೇ ಕಲ್ತಾರ. ನಮ್ ವಾರಗಿದಾರ ಕಾಲಗತವಾಗಿ ಹಿಂದಿಗೂ ಇಲ್ಲೇ ಇದೇ ವಾರ್ಡದಲ್ಲಿ ಇದೇ ವಾರ್ಡದಲ್ಲೇ BC ಕಮಿಷನರ್ ಎಲ್ಲಾರು ಆಗ್ಬೇಕಾರೆ ಇಲ್ಲಿ ಕಲ್ತಾಗ ನಮ್ ಊರನ್ನಾರ ಯಾರ ಹೆಚ್ಚಿನ ಅದಾರ ಅಂದ್ರೆ ಹೈಕೋರ್ಟ್ ಜಡ್ಜ್ ಇದಾರೆ, ಹೈಕೋರ್ಟ್ ಜಡ್ಜ್ ಅದಾರ, ಮತ್ತೆ ಗೌರ್ಮೆಂಟ್ ಇಂಜಿನಿಯರ್ಗಳು ಧಾರವಾಡದಾಗ ಎಲ್ಲಾರು ನೌಕರಿ ಮಾಡ್ತಾರ. ಇಲ್ಲಿ ಕಲ್ತಾರ. ಇಲ್ಲಿ ಮ್ಯಾಲ ಎಲ್ಲಾ ಕ್ಲಾಸ್. ಓಕೆ ಓಕೆ. ಓ ಅವ್ರು ಎಷ್ಟು ಇಲ್ಲಿ ಕಲಿತಿದ್ರೆ. ಓಹೋ. ಇವಾಗ ಎಷ್ಟು ವರ್ಷಗಳಿಂದ ಇದು ಖಾಲಿ ಬಿದ್ದೆ ಸರ್? ಇದು ಬಾಳ ವರ್ಷ ಆತ್ರಿ ಖಾಲಿ ಬಿದ್ದ. 25 ವರ್ಷ ಮೇಲೆ 25 ಎಕರೆ ಈಗ 32 ವಯಸ್ಸು. ಬಾಳ ವರ್ಷ ಆತ. 25 ಮಟ್ಟ 25 ಕಾಲೇಜ್ ಇತ್ತಿಲ್ಲ. ನಾನೇ ಹೆಚ್ಚು ಟೈಮ್ ಇಲ್ರಿ. ಹೌದು ಹೌದು 28 ವರ್ಷ ಆತ್ ನೋಡ್ರಿ. ಕಾಲೇಜ್ ಸ್ವಂತ ಹೊಲ ಹಿಡಿದು ಕಟ್ಸಿದ್ರ ಅಲ್ಲಿ ಊರ್ ಹೊರ ಕಟ್ಸ್ಯಾರ. ರೋಡಿಗೆ ಐತಲ್ಲ, ಬೈಪಾಸ್ ರೋಡಿಗೆ ಬಂದಿರಲ್ಲ, ಲಿಂಗರಾಜ್ ಹಾಸ್ಕೂಲ್ ಅಂತ ಐತಲ್ಲ. ಓಕೆ. ಅದು ಅವರೇ ಕಟ್ಸಿರೋದು, ಅವರೇ ನಿಂತು ಕಟ್ಸಿದಂತ ಲಿಂಗರಾಜ್ ದೇಸಾಯಿ ಹಾಸ್ಕೂಲ್ ಅಂತಾರ ಅದಕ್ಕೆ. ಟ್ರಸ್ಟ್ ಮುಖಾಂತರ ಟ್ರಸ್ಟ್ ಮಾಡಿದ್ರ. ಈಗ ನಾವು ಎಷ್ಟು ಜನ ಎಲ್ಲಾರು ಕೂಡಿ ಎಲ್ಲಾ ಜಾತಿಯವರು ಕೂಡಿ ಒಂದು ಟ್ರಸ್ಟ್ ಮಾಡಿ ಲಿಂಗಪ್ಪ ದೇಸಾಯಿ ಶಾಲಿ ಅದಾದ್ಮೇಲೆ ಸರ್ ಇವಾಗ ಅವರು ಇಷ್ಟೆಲ್ಲ ನೀವು ಟ್ರಸ್ಟ್ ಮಾಡಿದ್ರಿ, ವರ್ಷ ಜಾತ್ರೆಯನ್ನ ಮಾಡ್ತೀವಿ ಸರ್ ಇಲ್ಲಿ. ಜಯಂತಿ ಅನ್ನೋದೇನು ಊರಾಗ ಅವ್ನ ಫೋಟೋ ಮೆರವಣಿಗೆ ಮಾಡ್ಕೊಂಡ ಇಲ್ಲಿ ಬಂದು ಜೆಂಡಾ ಹಾರಿಸಿ ಇಲ್ಲಿ ಏನ್ ಮಾಡಿ ಕಾರ್ಯಕ್ರಮ ಏನಾರ
ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಾರೆ. ಮಾಡ್ತಾರೆ ಇಲ್ಲಿ. ಶಾಲೆ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಓದ್ಯಾರಿಗೆ, ದಾನಿಗಳು ಕಾರ್ಯಕ್ರಮ. ದಾನಿಗಳ ಕುಡಿಯೋರು ಓಕೆ ಇವೆಲ್ಲ ಮಾಡ್ತಾರೆ. ಓ ಅಷ್ಟೆಲ್ಲ ಒಂದು ಸ್ಮರಣಕ್ಕೆ ಇಷ್ಟೆಲ್ಲ ಮಾಡ್ತಾರೆ. ಮೊದ್ಲಿಂದ ಮಾಡ್ಕೊಂಡ್ ಬಂದದ್ದು ಇವಾಗಿಂದ ಮೊದಲಿಂದ ಮೊದ್ಲಿಂದ ಮಾಡ್ಕೊಂಡ್ ಬಂದದ್ದು. ಇಲ್ಲಿನ ಜನ ಸಿದ್ಧಸಂಗಿ ಲಿಂಗರಾಜ ದೇಸಾಯಿ ಸರ್ಗೆ ಯಾವ ರೀತಿ ನಡ್ಕೊಂತಾರೆ ಸರ್? ಲಿಂಗಾದೇಶ ಭೂಮಿನ ಅವ್ರು ತಿಂತಾರಂದ್ರ ಅವರೇ ದೇವ್ರ ದೇವ್ರ ಅಂತ ನಡ್ಕೊಂತಾರೆ. ಓಕೆ ಇಲ್ಲಿವರೆಗೆ ಅವ್ರ ಕುಟುಂಬಸ್ಥರು ಯಾವ್ದು ಹಸ್ತಕ್ಷೇಪ ಮಾಡಿಲ್ಲ, ಏನೂ ಮಾಡಿಲ್ಲ. ಯಾರ ಅವ್ರ ಸಂಬಂಧಿಕರ ಇದನ್ನ ಮಾಡಿಲ್ಲ. ಇವಾಗಿನ ಪೀಳಿಗೆಗೆ ಲಿಂಗರಾಜ ದೇಸಾಯಿ ಅಂತವರ ಒಂದು ದಾನ ಧರ್ಮದ ಒಂದು ನೆನಪಿಟ್ಕೊಂಡು ಇವಾಗಿನ ಪೀಳಿಗೆ ಯುವಕರಿಗೆ ಏನ್ ಹೇಳ್ತಾರೆ? ಅದ ಈ ನಮನಿ ಕಲೀರಿ, ಈ ನಮನಿ ಆರಂತ ಕಲಿಸ್ತಾರ ಗುರುಗಳು. ಆದ್ರ ಇಂತ ತಲಿ ಹುಟ್ಟಬೇಕಲ್ಲ, ಹುಟ್ಟೇ ಇಲ್ಲ. ಎಲ್ಲಿ ಹುಟ್ಟ್ಯಾರಪ್ಪ ಅಂತ ತಿಳಿಯಾರ. ನಮಗ್ ಎಷ್ಟೋ ಒಳ್ಳೆ ವ್ಯಕ್ತಿ ಇಲ್ಲ. ಇಲ್ಲ ಎಲ್ಲ ನನಗ ಅಟ್ಲೀಸ್ಟ್ ದಾನ ಮಾಡೋದ್ ಬೇಡ ಅಲ್ಲ, ಅಟ್ಲೀಸ್ಟ್ ದಾನ ಮಾಡೋದ್ ಬೇಡ. ಒಂದು ಈಗ ಇಲ್ಲಿ ಕೂತಿಲ್ಲ ಅಂದ್ರೆ ಅರ್ಧ ನನಗ್ ಜಾಗ ಇಂತ ಭಾವನೆಗಳ ಹೆಚ್ಚಾಗ್ಯಾವ. ಯಾರು ನಮ್ಮನ್ನ ಹಿಡ್ಕೊಂಡೇ ಹೇಳ್ತಾನೆ, ಬೇರೆದ್ ಯಾರು ಅಲ್ಲ, ಎಲ್ಲಾರು ಹಂಗಾನೆ. ಓಕೆ ಇದು ಸರಿ ಇಲ್ಲ. ಈ ಅರಮನೆ ಒಂದು ತೋಟ ಎಷ್ಟು ವರ್ಷ ಆಯ್ತು ಇದೊಂದು ಅರಮನೆ ಇದ್ದು? 1861 ಇಸ್ವಿ ಅಂತ ನಮ್ಗೆ ತೋರಿಸ್ತಾ ಇದೆ. ಅದಕ್ಕಿಂತ ಮುಂದಿನ ನೋಡಿದ್ರೆ 200 ವರ್ಷದ ನೋಡು. 200 ಓಕೆ 1761 ಲೆಕ್ಕ ಹಾಕ್ರಿ. 350 ವರ್ಷ ಆಯ್ತಂದ್ರೆ ಒಂದು 350 ವರ್ಷದ ಇತಿಹಾಸದ ವಾಡೆ ಇದು. ಹಂಗೆ 350 ವರ್ಷದ ನೋಡಿ ಅವಾಗಿನ ಕಟ್ಟಿಗೆ ಸಾಗಾಣಿಕೆ ಇದ್ದ ಆಡಕ್ ಬಂದ್ರೆ ಅಂದ್ರೆ ಇಲ್ಲಿ ಐತಲ್ಲ, ಇಲ್ಲಿ ಏನಿದೆ ಪೇಚ್, ಇದ್ರ ಒಳಗ್ ಹತ್ತಾರ ನಾವು. ಹೌದಾ? ಒಳಗ್ ಹತ್ತಾರ ಅಲ್ಲ, ಇದು ಸರಿ ಇಲ್ಲ ಮತ್ತೆ ನೋಡಿ ಪೇಚ್ ಅದು. ಪೇಚ್ ತಕೊಂಡ್ರೆ ಹತ್ತಾರ ಕಡ್ಯಾಕ್ ಬರ್ಬೇಕ. ಹೌದಾ? ಹಿಂಗೆಲ್ಲಾ ಮಾಡಿದ ಇತಿಹಾಸ. ಹೌದು. ಎಲ್ಲ ಒಂದು ದೋಸ್ತಿ ಮಾಡ್ಯಾರ. ಆಮೇಲೆ ಓಡಾಡ್ಬೋದು.